ಇವು ಸ್ವೀಟೂ ಇರ್ತವೆ, ಹುಳಿನೂ ಇರ್ತವೆ. ಸ್ವಲ್ಪ ಬೆಲ್ಲ ಹಾಕಿದರೆ ಇದು ರುಚಿ ಆಗೋದು. ಇದರಲ್ಲೇ ಈ ಮಾವಿನಕಾಯಿ ಇರ್ತಲ್ಲ, ಮಾವಿನಕಾಯಿ ಸುರಿಬಿಟ್ರೆ ಭಾಳ ನೈಸ್ ಮಾಡ್ಕೋಬಾರ್ದು. ಇದು ಪುಡಿನ ಈ ಥರ ಇರಬೇಕು. ಇದರಲ್ಲಿ ನಾವು ಬೇಳೆ ಕುದಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಈ ಬೇಳೆನೂ ಹಾಕ್ಬಿಡ್ಬೇಕು. ಈಗ ಇದು ಬೆಂದಿದೆ. ಈಗ ಓಪನ್ ಮಾಡ್ತೀನಿ ನೋಡಿ. ಸಕ್ಕರೆ ಗುತ್ತಿ ಮಾವಿನ ಹಣ್ಣಿನ ಸಾಂಬಾರು. ಈ ಒಂದು ಸಾಂಬಾರು ಅಂತಿಂಥ ಸಾಂಬಾರಲ್ಲ, ಮಾವಿನ ಹಣ್ಣು, ಅದರಲ್ಲೂ ಸಕ್ಕರೆ ಗುತ್ತಿ ಮಾವಿನ ಹಣ್ಣಿನ ಸಾಂಬಾರು. ನಮಸ್ಕಾರ ವೀಕ್ಷಕರೇ. ಈಗ ಮಾವಿನ ಸೀಸನ್ನು. ಎಲ್ಲ ಮಾವಿನ ಹಣ್ಣಿಂದ ಅನೇಕ ರೀತಿಯ ರುಚಿಯಾದ ಅಡುಗೆಗಳು ಮಾಡ್ತಾರೆ. ಇದು ನಾನಿವತ್ತು ಸಕ್ಕರೆ ಗುತ್ತಿ ಮಾವಿನ ಹಣ್ಣು, ಇದು ಸಕ್ಕರೆ ಗುತ್ತಿ ಮಾವಿನ ಹಣ್ಣು ಅಂತಾರೆ. ಇದರಿಂದ ಗೊಜ್ಜು ಮಾಡ್ತಾರೆ, ಸಾರು ಮಾಡ್ತಾರೆ. ಆದರೆ ನಾನೇನು ಮಾಡ್ತೀನಿ ಅಂದರೆ ಇವತ್ತು ಇದರಿಂದ ಸಾಂಬಾರು, ಸಕ್ಕರೆ ಗುತ್ತಿ ಮಾವಿನ ಹಣ್ಣಿನಿಂದ ಸಾಂಬಾರು ಮಾಡೋದು ತೋರಿಸ್ತೀನಿ. ಈಗ ಇದಕ್ಕೆ ಬೇಕಾಗುವ ಸಾಮಾನುಗಳು ಹೇಳ್ತೀನಿ. ಇದು ಮೇನ್ ಬೇಕಾಗಿರೋದೇ ಸಕ್ಕರೆ ಗುತ್ತಿ ಮಾವಿನ ಹಣ್ಣು. ಆಮೇಲೆ ಇದು ಸಾಂಬಾರು ಮಾಡೋದ್ರ ಸಲುವಾಗಿ ತೊಗರಿಬೇಳೆ, ಆಮೇಲೆ ಹುಣಸೆಹಣ್ಣು, ಕರಿಬೇವು, ಕೊತ್ತಂಬರಿ, ಇದು ಅರಿಶಿಣ ಪುಡಿ. ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಉಪಯೋಗಿಸ್ತೀನಿ. ಆಮೇಲೆ ಇದು ಉದ್ದಿನಬೇಳೆ, ಸಾಸಿವೆ, ಚಕ್ಕೆ, ಮೆಂತೆ, ಇದು ಇಂಗು, ಆಮೇಲೆ ಜೀರಿಗೆ, ಕಡಲೆಬೇಳೆ, ಇದು ಧನಿಯಾ, ಇದು ಬಿಳಿ ಎಳ್ಳು, ಇದು ಬೆಲ್ಲ, ಉಪ್ಪು, ಟೊಮೆಟೊ ಹಣ್ಣು, ಮತ್ತು ಇದು ಒಣಮೆಣಸಿನ್ಕಾಯಿ. ಒಣಮೆಣಸಿನ್ಕಾಯಿ ಇದು ರೆಡ್ ಕಲರ್ ಬರುತ್ತೆ. ಆದರೆ ಖಾರ ಇರಬೇಕಂದ್ರೆ ಒಂದು ಸ್ವಲ್ಪ ಇದು ಗುಂಟೂರು ಕಾಯಿ ಹಾಕ್ತೀನಿ ನಾನು. ಒಂದು 10 ಗುಂಟೂರು ಕಾಯಿ, ಒಂದು 10 ಬ್ಯಾಡಗಿಕಾಯಿ ಹಾಕ್ತೀನಿ. ಇದಿಷ್ಟು ಸಾಮಾನು ಬೇಕು. ಇವು ಮಾಡ್ತಾ ಇದಕ್ಕೆ ಎಷ್ಟು ಬೇಕು ಅನ್ನೋದು ಅಳತೆ ಹೇಳ್ತೀನಿ ನಾನು. ಸಾಂಬಾರಿಗೆ ಬೇಳೆ ಹಾಕಿದ್ದೀನಿ. ಇದನ್ನು ನೀರು ಹಾಕಿ ಒಂದು 2 ಸಲ ತೊಳಿಬೇಕು. ಬೇಳೆ ತೊಳ್ಕೊಂಡಿದ್ದೀನಿ. ಈ ನೀರಿಗೆ ಟೊಮೆಟೊ ಹಣ್ಣು ಕೊಯ್ದು ಹಾಕಬೇಕು. 2 ಟೊಮೆಟೊ ಹಾಕಿದ್ದೀನಿ. ಅದಕ್ಕೆ ಕೊತ್ತಂಬರಿ, ಕರಿಬೇವು ಹಾಕ್ತೀನಿ. ಚೂರು ಅರಿಶಿಣ ಪುಡಿನೂ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇದು ಅರಿಶಿಣ ಪುಡಿ, ಕೊಬ್ಬರಿ ಎಣ್ಣೆ, ಟೊಮೆಟೊ, ಬೇಳೆ. ಇದು ಸಾಂಬಾರಿಗೆ ಇದಕ್ಕೆ 2 ವಿಜಿಲ್ ಕುಡಿಸ್ಬೇಕು, ಕೂಗಿಸ್ಬೇಕು. ಇದು ಮಾವಿನ ಹಣ್ಣು ಇದೆಯಲ್ಲ, ಇದನ್ನು ಸಿಪ್ಪೆ ಸುಲ್ಕೋಬೇಕು. ನಾವು ಇವು ಸಿಪ್ಪೆ ಸುಲಿದ್ಬಿಡ್ಬೇಕು. ಈ ಥರ ಇವೆಲ್ಲ ಹಣ್ಣುಗಳೆಲ್ಲ ಸುಲಿದು ಇದನ್ನು ಬೇಯಿಸ್ಬೇಕು. ಈಗ ಇವು ಮಾವಿನಕಾಯಿ ಹಣ್ಣೆಲ್ಲ ಈ ಥರ ನಾವೆಲ್ಲ ಸಿಪ್ಪೆ ಸುಲಿದು ಇಟ್ಕೋಬೇಕು. ಆಮೇಲೆ ಇದು ರಸನೂ ತೆಗೆದಿಟ್ಕೋಬೇಕು ಸ್ವಲ್ಪ. ಇದನ್ನು ಎರಡನ್ನೂ ಈ ಕುಕ್ಕರಲ್ಲಿ ಹಾಕಬೇಕು. ಈ ಥರ ಕುಕ್ಕರಲ್ಲಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಇದು 2 ವಿಜಿಲ್ ಬರೋವರೆಗೂ ಕುದಿಸ್ಕೋಬೇಕು. ಈ ಗ್ಯಾಸ್ ಆನ್ ಮಾಡಿದ್ದೀನಿ. ಈಗ ಒಂದು ಬಾಣಲಿ ಕಾದಿದೆ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇದು ಕೊಬ್ಬರಿ ಎಣ್ಣೆ. ನಾನು ಹೆಚ್ಚಾಗಿ ಸಾಂಬಾರು ಮಾಡಬೇಕಾದ್ರೆ ಕೊಬ್ಬರಿ ಎಣ್ಣೆನೇ ಹಾಕೋದು. ಅದ್ರ ಪರಿಮಳನೇ ಬೇರೆ ಬರುತ್ತೆ. ಈಗ ಎಣ್ಣೆ ಕಾದಿದೆ. ಒಂದು 2 ಸ್ಪೂನ್ನಷ್ಟು ಕಡಲೆಬೇಳೆ ಹಾಕೋಣ. ಇದಕ್ಕೆ ಉದ್ದಿನಬೇಳೆನೂ 2 ಸ್ಪೂನ್ ಹಾಕ್ಕೊಳ್ಳೋಣ. ಒಂದು 1/2 ಸ್ಪೂನು ಮೆಂತೆ ಹಾಕ್ಕೊಂಬಿಡೋಣ. ಇದಕ್ಕೆ ಒಂದು 3 ಸ್ಪೂನು ಧನಿಯಾ ಹಾಕ್ಕೊಂಬಿಡೋಣ. ಒಂದು ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಳ್ಳೋಣ. 2 ವಿಜಿಲ್ ಬಂತು. ಈಗ ಆಫ್ ಮಾಡಿಬಿಡೋಣ. ಎಳ್ಳು ಒಂದು 3 ಸ್ಪೂನ್ ಎಳ್ಳು ಹಾಕ್ಕೊಂಡ್ಬಿಡೋಣ. ಇದು ಬಿಳಿ ಎಳ್ಳು. ಇದು 2 ತುಂಡು ಚಕ್ಕೆ. ಇದನ್ನು ತೆಗೆದುಬಿಡೋಣ. ಇದು ಹಿಂಗೆ ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ.
ಇದು ಹಿಂಗು ಗಟ್ಟಿ ಹಿಂಗಿರಿದೆ, ಇದನ್ನು ಅರಳಾಗೋವರೆಗೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಇದನ್ನು ಇದು ತೆಗೆದುಬಿಡೋಣ. ಗುಂಟೂರು ಮೆಣಸಿನ್ಕಾಯಿ ಇದು ಒಂದು 4 ಖಾರಕ್ಕೆ ಹಾಕೋದು. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟು ಖಾರ ಇರಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೋದು. ಇದು ಮಾಡೋದ್ರಾಗ ಮ್ಯಾಂಗೋನು ವಿಸಿಲ್ ಬರುತ್ತೆ, ಅದು 2 ವಿಸಿಲ್ ಆದ ತಕ್ಷಣ ತೆಗೆದುಬಿಡೋಣ. ಈಗ ತೆಗೆದುಬಿಡೋಣ. ಇದು ಮೆಣಸಿನ್ಕಾಯಿನ ಸ್ವಲ್ಪ ಮೊದಲೇ ರುಬ್ಕೋಬೇಕು, ಯಾಕಂದರೆ ಇದು ಸಾಮಾನ್ಯದಲ್ಲಿ ಬಿದ್ದರೆ ಬೇಳೆಲೆಲ್ಲ ಬಿದ್ದರೆ ಇದು ಸಣ್ಣ ಆಗಲ್ಲ, ಅದಕ್ಕೆ ಮೊದಲೇ ಪುಡಿ ಮಾಡ್ಕೊಂಡ್ಬಿಡ್ಬೇಕು. ಇದನ್ನು ಇದ್ರಲ್ಲಿ ಹಾಕ್ಕೊಂಬಿಡೋಣ. ಇನ್ನು ಪುಡಿ ಮಾಡ್ಕೊಂಬಿಡೋಣ. ಈ ಥರ ತರಿ ಮಾಡ್ಕೋಬೇಕು, ಭಾಳ ನೈಸ್ ಮಾಡ್ಕೋಬಾರ್ದು. ಇದು ಪುಡಿನ ಈ ಥರ ಇರಬೇಕು. ಈ ಥರ ಬೆಂದಿದೆ. ಈಗ ಬೇಳೆ ಬೆಂದಿದೆ. ಈ ಥರ ಇದನ್ನು ಸಣ್ಣಗೆ ಇದು ಮ್ಯಾಶ್ ಮಾಡ್ಕೊಂಬಿಟ್ಟು ಅದಕ್ಕೆ ಹಾಕೋಣ. ಇದು ಸಾಂಬಾರಿಗೆ ಬೇಳೆ ಇದು, ಇದನ್ನು ಅದಕ್ಕೆ ಹಾಕೋದು. ಈ ಬಾಣಲೆ ಇಟ್ಕೊಂಡಿದ್ದೀವಿ. ಈ ಬಾಣಲೆ ಕಾದ್ಮೇಲೆ ಎಣ್ಣೆ ಹಾಕೋಣ. 1/2 ಕಪ್ಪು ಇರಬೇಕು, ಯಾಕೆ ಸಾಂಬಾರಿಗೆ ಇರಬೇಕು ಅಷ್ಟು ಹಾಕೋಣದು. ಸ್ವಲ್ಪ ಸಾಸಿವೆ ಹಾಕೋಣ, ಜೀರಿಗೆ, ಸ್ವಲ್ಪ ಮೆಣಸಿನ್ಕಾಯಿ ಹಾಕೋಣ, ಕರಿಬೇವು, ಸ್ವಲ್ಪ ಒಗ್ಗರಣೆಗೆ ಹಿಂಗೆ ಹಾಕೋಣ. ಇದರಲ್ಲೇ ಒಂದು ನಿಂಬೆಹಣ್ಣು ಗಾತ್ರದಷ್ಟು, ಯಾಕಂದರೆ ಇದು ಸ್ವೀಟ್ ಇರುತ್ತಲ್ಲ ಹಣ್ಣು, ಅದಕ್ಕಾಗಿ ಹುಳಿ ಹಾಕಲೇಬೇಕು. ಸ್ವಲ್ಪ ಹುಳಿ ಹಾಕಿ, ಸ್ವಲ್ಪ ಅರಿಶಿಣ ಹಾಕೋಣ. ಇದರಲ್ಲೇ ಈ ಮಾವಿನಕಾಯಿ ಇರುತ್ತಲ್ಲ, ಮಾವಿನಕಾಯಿ ಸುರಿಬಿಡೋಣ. ಇದು ಹುಳಿ ಹಾಕಿಂದೆ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು. ಇವು ಸ್ವೀಟೂ ಇರ್ತವೆ, ಹುಳಿನೂ ಇರ್ತವೆ. ಸ್ವಲ್ಪ ಬೆಲ್ಲ ಹಾಕಿದರೆ ಇದು ರುಚಿ ಆಗೋದು. ಅದಕ್ಕೆ 1-2 ಸ್ಪೂನ್ನಷ್ಟು ಬೆಲ್ಲ ಹಾಕಬೇಕು. ಆಮೇಲೆ ಈ ಅಳತೆ ನೋಡಿಕೊಂಡು, ಕ್ವಾಂಟಿಟಿ ನೋಡಿಕೊಂಡು ನಾವು ಈ ಮಸಾಲೆ ಹಾಕ್ಬಿಡ್ಬೇಕು. ಇದರಲ್ಲಿ ನಾವು ಬೇಳೆ ಕುದಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಈ ಬೇಳೆನೂ ಹಾಕ್ಬಿಡ್ಬೇಕು. ಇದಕ್ಕೆ ಬೇಕಾದಷ್ಟು ನಾವು ಕ್ವಾಂಟಿಟಿ ನೋಡಿಕೊಂಡು ಉಪ್ಪು ಹಾಕ್ಕೊಂಡ್ಬಿಡ್ಬೇಕು. ಇದು 1-2 ಕುದಿಬೇಕಿದು. ಇದು ಕುದ್ರೆ ಇದರದ್ದು ರುಚಿನೇ ಬೇರೆ ಆಗುತ್ತೆ. ಒಂದು 5 ನಿಮಿಷ ಕುದಿಸ್ಬೇಕು. ಈಗ ಇದು ಬೆಂದಿದೆ. ಈಗ ಓಪನ್ ಮಾಡ್ತೀನಿ ನೋಡಿ. ಸಾಂಬಾರು ಈಗ ರೆಡಿಯಾಗಿದೆ. ಸಕ್ಕರೆ ಗುತ್ತಿ ಮಾವಿನ ಹಣ್ಣಿನ ಸಾಂಬಾರು. ಕೊತ್ತಂಬರಿ ಹಾಕೋಣ. ಇದು ಸಕ್ಕರೆ ಗುತ್ತಿ ಸಾಂಬಾರು ರೆಡಿಯಾಗಿದೆ. ಇದು ಹೇಗಿದೆ ನೀವು ಮಾಡಿ ನೋಡಿ, ರುಚಿ ನೋಡಿ, ಕಾಮೆಂಟ್ ಹಾಕಿರಿ. ಸಕ್ಕರೆ ಗುತ್ತಿ ಮಾವಿನ ಸಾಂಬಾರು. ಇದು ಮಾವಿನ ಹಣ್ಣು ಉಪಯೋಗಿಸ್ಕೊಂಡು ಹಲವಾರು ರೀತಿಯ ಒಂದು ತಿಂಡಿ ತಿನಿಸುಗಳು ನೋಡಿರ್ತೀರಿ. ಗೊಜ್ಜು, ಅದರೊಟ್ಟಿಗೆ ಒಂದು ಚಟ್ನಿ. ಇವತ್ತು ಸಾಂಬಾರು ಸಿಕ್ಬಿಟ್ಟಿದೆ, ಅದು ಹಣ್ಣಿಂದ, ಮಾವಿನ ಹಣ್ಣು. ಸೊ ಸ್ವಲ್ಪ ನಾವು ರೈಸ್ ಹಾಕೊಂಬಿಡೋಣ. ಸಾಂಬಾರು ಹಣ್ಣನ್ನು ಹಾಕ್ಕೊಂಡು ಅನ್ನದೊಟ್ಟಿಗೆ ಇವತ್ತು ಅಮ್ಮ ಮಾಡಿರ್ತಕ್ಕಂತಹ ಸಕ್ಕರೆ ಗುತ್ತಿ ಸಾಂಬಾರು. ಆಹಾ, ಇಲ್ಲಿ ನೋಡಿರಿ ಹಿಂಗೆ ನಮಗೆ ಹಣ್ಣುಗಳಲ್ಲಿ ರಾಜ ಮಾವಿನ ಹಣ್ಣು, ಅದರಲ್ಲಿ ಸಕ್ಕರೆ ಗುತ್ತಿ ಸಣ್ಣದು. ಪುಟ್ಟ ಹಣ್ಣು.
ಮೊದಲನೇ ತುತ್ತು ಸಾಂಬಾರು ನೋಡ್ಬಿಡೋಣ. ಆಹಾ, ಪಕ್ಕ ಸಾಂಬಾರು. ಎಲ್ಲವೂ ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ಬಿದ್ದಿರೋ ಸಾಂಬಾರು ಹೆಂಗಿರುತ್ತೆ, ಅದ್ಭುತವಾದ ರುಚಿಯಾಗಿರ್ತದೆ. ಬೇಳೆ ಸಾಂಬಾರು, ಆ ಹಣ್ಣಿಂದು ಟೇಸ್ಟ್ ನೋಡ್ಬಿಡೋಣ ಫಸ್ಟ್ ಹೆಂಗಿದೆ ಅಂತ. ಆಪಲ್ ಸಾಂಬಾರು ಮಸಾಲ ಒಟ್ಟಿಗೆ ಬೆರೆತು ಹೊಸ ಟೇಸ್ಟ್ ಕೊಡ್ತದೆ, ಅದ್ಭುತವಾದ ಟೇಸ್ಟ್ ಇದೆ. ಈ ಒಂದು ಸಾಂಬಾರು ಅಂತಿಂಥ ಸಾಂಬಾರಲ್ಲ, ಮಾವಿನ ಹಣ್ಣು, ಅದರಲ್ಲೂ ಸಕ್ಕರೆ ಗುತ್ತಿ ಮಾವಿನ ಹಣ್ಣಿನ ಸಾಂಬಾರು ನೀವು ಮಾಡಿಕೊಂಡು ಸವಿರಿ, ಅದ್ಭುತವಾಗಿದೆ. ಸೀಸನ್ ತಕ್ಕಂಗೆ ಮಾಡ್ಕೊತ ಇರ್ಬೇಕು ನಾವು, ಕಾಲಕ್ಕೆ ತಕ್ಕಂತೆ ನಾವು ಅಡುಗೆಗಳು ಮಾಡ್ಕೋಬೇಕು, ತಿಂತಾ ಇರಬೇಕು. ಅದೇ ಕಾಲಕ್ಕೆ ತಕ್ಕಂತಹ ಒಂದು ಸಾಂಬಾರಿದು, ಮಾವಿನ ಹಣ್ಣಿನ ಸಾಂಬಾರು. ಮಾಡಿಕೊಂಡು ಕಾಮೆಂಟ್ಸ್ ಹಾಕಿ ಕಾಯ್ತಾ ಇರ್ತೀನಿ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.